ಹಲೋ ಹಲೋ. ಹಲೋ 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 ಹಲೋ. ಸೋಮೇಣಮ್ಮ ದೇವರ ಬಂದಾನ ಬಾನಿಯಾರೇ. ನಮ್ಮ ದೇವರ ಬಂದಾನ ಬಾನಿಯಾರೇ. ದ್ಯಾಮವ್ವ ತಾಯೇ
ತುಂಬಿದ ಸಾಬದಾಗ ನಂಬೆಕಾರಿಯಾತೆವ ಕಂದಾಗ ಮಾಡವ್ವ ಪಾಸ ಮಾವ ತಾಯಿ ನಾ ನಿಮ್ಮ ಕೂಸ ಕೊಂತರು ನೇತಾರು ಸಾವ ನಿಮ್ಮ ದ್ಯಾಸ ತುಂಬಿದ ನಂಬಿಕರಿಯತ್ತೇನ ಕಂದಾಗ ಮಾಡವ ಪಾಸ ಅಂಬಾಭವಾನೆ ನಾನೆಮ್ಮ ಕೋಸ ಕೊಂತಾರೋ ನಿಂತಾರೋ ಸದಾ ನಿಮ್ಮ ತುಂಬಿದ ಸಬದಾಗ ನಂಬಿಕರಿಯತೆವ ಕಂದಾಗ ಮಾಡವ್ವ ಪಾಸ ಭವಾನಿ ನಾ ನಿಮ್ಮ ಕೂಸ ಕೊಂತರು ನ್ಯಾತರು ಸದಾ ನಿಮ್ಮ ದ್ಯಾಸ ತುಂಬಿದ ಸವದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡವ್ವ ಪಾಸ ದೈವ ದೇವರ ತಿಳದೇವ ಕಾಸ ಕುಂತ ಕೇಳರೆ ನೀವ ಮೃದು ಮಾಡೆ ಅರವಿಟ್ಟ ಕರಿತೀವ ಮರವಿಗೆ ಓದೋ ಮಾಡಬ್ಯಾಡವ್ವ ಮೋಸ ಭವಾನಿ ನಾ ನಿಮ್ಮ ಕೂಸ ಕೊಂತರು ನ್ಯಾತರು ಸದಾ ನಿಮ್ಮ ದ್ಯಾಸ ತುಂಬಿದ ಸವದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡವ್ವ ಪಾಸ ದೈವ ದೇವರ ದೇವ ಕಾಸ ಕುಂತ ಕೇಳರೆ ನೀವು ಮೃದು ಮಾಡೆ ಅರವಿಟ್ಟ ಕರಿತೀವ
ತುಂಬಿದ ತಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ನವಲೇನ ಮ್ಯಾಲ ಮಾಡೆ ಪ್ರವಾಸ ಸರಸ್ವತಿ ಸರಿಗಮ ನುಡಸೋವೆ ಆಪತ್ತ ಕೊಡಬೇಡ ಭಕ್ತಿ ದೇಂದನ ಮಾಡುವೆ ಉಪವಾಸ ಭವಾನಿ ನಾನಿ ಮಕೂಸ ಕೊಂತರು ನಿಂತರು ಸದಾ ನಿಮ್ಮ ಧ್ಯಾಸ ತುಂಬಿದ ಜಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ನವಲಿನ ಮ್ಯಾಲ ಮಾಡಿ ಪ್ರವಾಸ ಸರಸ್ವತಿ ಸರಿಗಮ ಸ್ವಾಗತ ಆಪತ್ತ ಕೊಡಬೇಡ ಭಕ್ತಿ ದೇಂದನ ಮಾಡುವೆ ಉಪವಾಸ ಏ ಭವಾನಿ ನಾನಿ ಮಕೂಸ ಕುಂತರು ನಿಂತರು ಸದಾ ನಿಮ್ಮ ಧ್ಯಾಸ ತುಂಬಿದ ಜಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ಹೊರಗಿಯಾಗಿ ಮಾಡಿ ದುಷ್ಟರ ನಾಶ ನಂಬೆ ಬಂದವರಿಗೆ ಕೊಡಸೇದೆ ಆಮೇಲೆ ನಡೆದವ್ರನ್ನ ಗುಮ್ಮನೆರಾಗುವುದು ಹುರದ ಭೇಟಿ ವಾಸ ಭವಾನಿ ನಾನಿ ಮಕೂಸ ಕೊಂತರು ನಿಂತರು ಸದಾ ನಿಮ್ಮ ಧ್ಯಾಸ ತುಂಬಿದ ಜಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ನಂಬಿ ಬಂದವರಿಗೆ ಮಾಡಿದ ಕೂಸ ಆಳಾಗಿ ದುಡದವಾಗ ಮಾಡಿದೆ ಆಮೇಲೆ ನಡೆದವನ ಗುಮ್ಮನೆರಾಗುವುದು ಹುರದ ಭೇಟಿ ವಾಸ ಭವಾನಿ ನಾನಿ ಮಕೂಸ ಕುಂತರು ನಿಂತರು ಸದಾ ನಿಮ್ಮ ಧ್ಯಾಸ ತುಂಬಿದ ಜಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ಶಿವಾಜಿ ಮಹಾರಾಜಗ ಹೇಳಿದೆ ಉಪದೇಶ ಸಂಗೋಲೆ ರಾಯನಗ ನಿನ್ನ ವರವಿನಿಂದ ಕುರಿಯ ಕಾಯವ ಅದು ಕಾಳಿದಾಸ ಭವಾನಿ ನಾನಿ ಮಕೂಸ ಕುಂತರು ನಿಂತರು ಸದಾ ನಿಮ್ಮ ಧ್ಯಾಸ ತುಂಬಿದ ಜಲದಾಗ ನಂಬಿಕರಿಯತ್ತೇನೆ ಕಂದಾಗ ಮಾಡುವ ಪಾಸ ಶಿವಾಜಿ ಮಹಾರಾಜಗ
ಕುಂತಾರೋ ನಿಂತಾರೋ ಸದಾ ನಿಮ್ಮದ್ಯಾತ ತೋಬೇಡದ ಬೆಳಗ ನಂಬಿ ಕರಿಯತೇನೆ ಕಂದಾಗ ಮಾಡವ ಪಾಸ ಸರ ಜೋಡಿ ಮ್ಯಾಲ ಕಾಣ್ತದ ಬಿರಸ ಏನಂತ ಹೇಳ ದೈವದ ಕೈಯಾಗ ಧರ್ಮದ ತಕಡೆ ತೂಗುದು ನಿಮ್ಮ ಕೆಲಸ ಏ ಭಗವಾನೇ ನಾನಿಮ್ಮ ಕೂಸ ಕುಂತಾರೋ ನಿಂತಾರೋ ಸದಾ ನಿಮ್ಮದ್ಯಾತ ತೋಬೇಡದ ಬೆಳಗ ನಂಬಿ ಕರಿಯತೇನೆ ಕಂದಾಗ ಮಾಡವ ಪಾಸ ಸರ ಜೋಡಿ ಮ್ಯಾಲ ಕಾಣ್ತದ ಬಿರಸ ಏನಂತ ಹೇಳಲೆ ದೈವದ ಕೈಯಾಗ ಧರ್ಮದ ತಕಡೆ ತೂಗುದು ನಿಮ್ಮ ಕೆಲಸ ಭಗವಾನೇ ನಾನಿಮ್ಮ ಕೂಸ ಕುಂತಾರೋ ನಿಂತಾರೋ ಸದಾ ನಿಮ್ಮದ್ಯಾತ ತೋಬೇಡದ ಬೆಳಗ ನಂಬಿ ಕರಿಯತೇನೆ ಕಂದಾಗ ಮಾಡವ ಪಾಸ ಪುಣ್ಯ ಭೂಮಿ ನಮ್ಮ ಭಾರತ ದೇಶ ನಂಬಿದ ಭಕ್ತರಿಗೆ ಕೊಟ್ಟಾಳ ಅಲ್ಲೂರ ಸತ್ಯನ ನಾಲಿಗೆ ಮ್ಯಾಲ ಸದಾ ದೇವಿ ವಾಸ ಭಗವಾನೇ ನಾನಿಮ್ಮ ಕೂಸ ಕುಂತಾರೋ ನಿಂತಾರೋ ಸದಾ ನಿಮ್ಮದ್ಯಾತ ತೋಬೇಡದ ಬೆಳಗ ನಂಬಿ ಕರಿಯತೇನೆ ಕಂದಾಗ ಮಾಡವ ಪಾಸ ಪುಣ್ಯ ಭೂಮಿ ನಮ್ಮ ಭಾರತ ದೇಶ ನಂಬಿದ ಭಕ್ತರಿಗೆ ಅಲ್ಲೂರ ಸತ್ಯನ ನಾಲಿಗೆ ಮ್ಯಾಲ ಸದಾ ದೇವಿ ವಾಸ ಭಗವಾನೇ ನಾನಿಮ್ಮ ಕೂಸ ಕುಂತಾರೋ ನಿಂತಾರೋ ಸದಾ ನಿಮ್ಮದ್ಯಾತ ತೋಬೇಡದ ಬೆಳಗ ನಂಬಿ ಕರಿಯತೇನೆ ಕಂದಾಗ ಮಾಡವ ಪಾಸ ಮಾರ ಮಾರ್ಗವ ನಾಮ ಹಾಡಿನ ಬೇದ ಲೇದ್ದಾವ ಸತ್ಯದರಂಬರ ಮಾರ್ಗವನ್ನಮ ಹಾಡಿನ ದೇದವ ಲೇದ್ದಾವೋ. ಹಾಡಿನ ಬೇದ ಲಿದ್ದಾವ ನಮ್ಮ ಹಾಡಿನ ಮನೆಯ ಲಿದ್ದಾವ ಹಾಡಿನ ಬೇದವ ಲೇದ್ದಾವ ನಮ್ಮ ಹಾಡಿನ ಮನೆಯವ ಲೇದ್ದಾವ. ಯಾವ ಜಾಗದ ಮ್ಯಾಲೋ ಗುರುವ ಯಾವ ತಾಣದ ಮ್ಯಾಲೆ ಏ ಜಾಗದ ಮ್ಯಾಲೋ ಗುರುವ ಯಾವ ಠಾಣದ ಮ್ಯಾಲೇನೋ. ಕಾಲಿನಂತ ನಾನು ದೇವರ ಬಾಣನ ಕ್ವಾನಗ ನೋರಕ್ಕರೆ ಸೇತ್ತಾನೋ. ಹಾಲಿನ
ಹೊಟ್ಟೆನ ಮುಂದೆ ಎದ್ದಾನು ಜಾಮ ಜಾಕ ಮಾಡ್ಯಾನು ಜಾಮ ಜಾಲಕ ಮಾಡ್ಯಾನು ನೇಮ ನಿಶ್ಚಿ ಮಾಡ್ಯಾನು ಜಾಮ ಜಾಕ ಮಾಡ್ಯಾನು ನೇಮ ನಿಶ್ಚಯ ಮಾಡ್ಯಾನು ಆಗಿನ ಹೋಗ್ಯಾನು ಮಡಿಕಳದ ಮಡಿ ಹುಟ್ಟಾನು ಒಳಗ್ಯಾನು ಮಡಿಕಾಲ ಮಾಡಿ ಹುಟ್ಟಾನು ನಮ್ಮ ದೇವರ ಮಾರಾಗೋ ಬಂದು ಇಲ್ಲಿಗೆ ನಿಂತಾವ ನಮ್ಮ ದೇವರ ಮಾರಾಗೋ ಬಂದ ಇಲ್ಲಿಗ ನಿಂತಾವ ದೇವರ ಮಾರಾಗೋ ಮುಂದರ ಉಳುತ್ತಾವೇನೋ ಜೈ ದೇವರ ಮಾರಾಗೋ ಮುಂದರ ಉಳಿಯುತ್ತಾವೇನೋ ಆನಾಡಿದ ಮಾಲಿಂಗರಾಯ ಕವಿತ ಕಟ್ಟನ ಬುಧರಾಯ ಮಾಲಿಂಗರಾಯ ಕವಿತ್ ಕಟ್ಟಾನ ಬುರ್ರಾಯೋ ಕವಿತ ಕಟ್ಟನ ತಾಯಿಟ್ಟಾನ ಜಾಗಿನಾನ್ ಗೌಡಾನೋ ದೇವರ ಬಂದ ಬನ್ನಿಯರೇ ಆ ಓ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭ ಸರ ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯಸು ಸರ್ವದಾ ಸರ್ವದಾ ಎನ್ನುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಹೌದಲ್ರಿ ಸರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಹೌದು ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ಅವ್ರ್ಯಾರಿಪ್ಪ ಮಹಾತ್ಮರು ರೇವಣ ಸಿದ್ದೇಶ್ವರನ ಕರ್ತುಗದ್ದಿಗೆ ನತಮಸ್ತಕನಾಗಿ ಹೌದಲ್ರಿ ಸರ ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ ಹಾ ಹಾ ಅಲ್ಲದವಗಾಡ ದೇವರ ಸ್ವಾಮಘಾತಕ್ಕ ದೇವರ ಜೀವಕ ಮುನಿಯ ದೇವರ ಹೌದು ಯಾವ ಸತ್ತೇರಿ ಗ್ರಾಮ ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಶಿವಸಿದ್ಧ ವೀರೇಶ್ವರನ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಹುಲಜಂತಿ ಗ್ರಾಮದ ಬಬ್ಬೊಲಿ ವನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಅವ್ರ್ಯಾರಿಪ್ಪ ಮಹಾತ್ಮರು ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಒಡಲೊಳಗ ಅವತರಿಸಿ ಬಂದಿರತಕ್ಕಂತ ಹಾ ಹಾ ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟು ಗುರು ಬೀರದೇವರಿಗೆ ಹುಲಿ ಹಾಲನ್ನು ತಂದ ಉಣಿಸಿ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ದರಿಗಿಳಿಸಿ ಹೌದಲ್ರಿ ಸರ ಮುಂಡಾಸ ಪದವಿಯನ್ನ ಪಡೆದಿರತಕ್ಕಂತ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹಾ ಹಾ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂತ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ನೂತನ ನಿಡಗುಂದಿ ತಾಲೂಕಿನ ಹಾ ಹಾ ಪುಣ್ಯ ಪಾವನ ಕ್ಷೇತ್ರ ಮುದ್ದಾಪುರ ಗ್ರಾಮದ ಅಧಿದೇವತೆಯಾಗಿರತಕ್ಕಂತ ಹಾ ಹಾ ಯಾರಿಪ್ಪ ಅದು ದ್ಯಾಮವ್ವ ತಾಯಿಯ ಕರ್ತುಗದ್ದಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಇವತ್ತಿನ ದಿವಸ ಶುಕ್ರವಾರ ಹೌದಲ್ರಿ ಸರ ಹೊತ್ತಿ ಏರಿದ್ರ ಶನಿವಾರ ಶುಕ್ರವಾರ ದಿವಸ ತಾಯಿ ದ್ಯಾಮವ್ವ ತಾಯಿಯ ಉಡಿ ತುಂಬೋ ಕಾರ್ಯಕ್ರಮ ಆಯ್ತಲ್ರಿಪ್ಪ ಇವತ್ತ ಹೊತ್ತ ಏರಿದ್ರ ಶನಿವಾರ ಮಾರುತೇಶ್ವರನ ಒಂದು ಅಭಿಷೇಕ ಹೌದು ನಾಡದ ರವಿವಾರ ದಿವಸ ಏನ್ರಿಪ್ಪ ಅದು ಒಂದು ಓಕಳಿ ಕಾರ್ಯಕ್ರಮ ಹಾ ಹಾ ಹಿಂಗ 3 ದಿವಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂಜನಾದೇವಿಯ ಸುತನಾಗಿರತಕ್ಕಂತ ಮಾರುತೇಶ್ವರನ ಕರ್ತುಗದ್ದಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಏನ್ ಮಾಡ್ಯಾರಿಪ್ಪ ಗುರುಜಿಯವ್ರ? ದ್ಯಾಮವ್ವ ತಾಯಿಯ ಮತ್ತು ಮಾರುತೇಶ್ವರನ ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಇಲ್ಲಿ ಪರಮಾತ್ಮನ ಸೇವೆಗೋಸ್ಕರವಾಗಿ ಎರಡು ಮೇಳಗಳನ್ನ ಕರೆಸಿದ್ರಿ ಪುಣ್ಯಾತ್ಮರೇ. ಕರ್ಸ್ಯಾರಲ್ರಿಪ್ಪ. ಎರಡು ಮೇಳಗಳು ಯಾವುದು ಅನ್ನತಕ್ಕಂತಾದ ತಾವ ಈ ಪಂಚ ಕಮಿಟಿ ಅವರು ಹೇಳಿದ್ದಾರೆ. ಹೌದಾ? ನಮ್ಮ ಸರ್ಜೋಡಿಯಾಗಿ ಬಂದಿರತಕ್ಕಂತ ಲಮಾನಟ್ಟಿ ಒಂದು ಅಮೋಘ ಸಿದ್ದೇಶ್ವರ ಗಾಯನ ಸಂಘದ ನಮ್ಮ ತುಕಾರಾಮ್ ಮಹಾರಾಜರ ಮ್ಯಾಲಿನ ಅವರು ಹೇಳಿದ್ದಾರೆ. ಹೇಳಿದಾರಲ್ರಿ ಸರ. ನಮ್ಮ ಮಹಾರಾಜರ ಸಂಘಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಬಂದ ಆಗಮಿಸಿರ್ತಕ್ಕಂತ ಪೂಜ್ಯ ನನ್ನ ತಾಯಂದಿರೇ, ಹಾ ಹಾ ನನ್ನ ಗುರುಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಗುರು ಸ್ವರೂಪಿಗಳೇ, ಜ್ಞಾನ ಪಂಡಿತರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂತ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿಕೊಂಡು ಇವತ್ತು ನಾವು ಮಾಡುವಂತ ಒಂದು ಸೇವಾದಲ್ಲಿ ಏನಾಗ್ತದ್ರಿಪ್ಪ? ಹಾಡುವಂತ ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಹಾ ಹಾ ಅನೇಕ ತಪ್ಪ ದೋಷಗಳು ಆಗಬಹುದು ಅಥವಾ ಅಂತ್ರಿಡ್ಬೇಡ್ರಿ ಗುರುಗಳ, ಆಗಾಕತ್ತಾವ, ಹಂಗ ಆಗ್ತಾವ. ಹೌದಲ್ರಿ ಸರ? ಯಾಕಂದ್ರ ಯಾಕ್ರಿಪ್ಪ? ಆ ಹಾಡು ಒಬ್ಬನೇ ಹಾಡ್ತಾನ ಅಂತಂದ್ರ ಒಮ್ಮೆ ಹಾಡಿದ ಮತ್ತೊಮ್ಮೆ ಹಾಡಿದಾಗ ಹಂಗ ಆಗುದಿಲ್ಲ. ಅದು ಇಲ್ಲ ಇಲ್ಲ, ಒಂದೇ ತಿಂಗಳದಾಗ ನಿಮ್ಮ ನಾಡಿನೊಳಗ ನಾ 3ನೇ ಸಾರಿ ಇದು ಬರುದು. ಹಾ ಹಾ ಇಟಗಿ ಸಿದ್ದಾಪುರ, ಇವತ್ತ ಇಟಗಿ 2 ನಂಬರ್ ಸಿದ್ದಾಪುರ, 3ನೇ ನಂಬರ್ ತಮ್ಮ ಊರಿಗೆ ಬಂದೀವಿ. ಹಾ ರೀ ಸರ. ಏನೋ ಮಾತನಾಡುವಲ್ಲಿ ಹಾಡುವಲ್ಲಿ ಹಾ ಹಾ ವ್ಯತ್ಯಾಸ ಆದ್ರೂ ಕೂಡ ತಮ್ಮ ಮಕ್ಕಳಂತ ಭಾವಿಸಿ ಹೌದ್ ಹೊತ್ತು ಒಂಡುವರೆಗೆ ನಾವು ನೀವುಗಳು ಕೂಡಿ ದ್ಯಾಮವ್ವ ತಾಯಿ ಹಾಗೂ ಮಾರುತೇಶ್ವರನ ಒಂದು ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ. ಹೌದಲ್ರಿ ಸರ? ಇದೆಲ್ಲ ಅನುಭವಿಗಳ ನಾಡದವ. ಹಾ, ತಾವೆಲ್ಲರೂ ತತ್ವಜ್ಞಾನಿಗಳಿದ್ದೀರಿ. ಹೌದಲ್ರಿ ಸರ? ವಿಷಯಕ್ಕೆ ಅನುಗುಣವಾಗಿ 2 ವಿಷಯಗಳನ್ನ ನೀವು ಈ 2 ಸಂಘದಲ್ಲಿ ಅನ್ನ ಮಾತಾಡ್ಬೇಡ್ರಿ, ಸುಮ್ಮಿರ್ರಿ. ತಾವೆಲ್ಲರೂ ಹಾ ಒಂದು ದ್ಯಾಮವ್ವ ತಾಯಿ ಮಾರುತೇಶ್ವರನ ಕಮಿಟಿಯ ಹಿರಿಯರು ಕೂಡಿ 2 ವಿಷಯವನ್ನು ಇಟ್ಟಿದ್ದೀರಿ 2 ಸಂಘಕ್ಕ. ಇಟ್ಟಾರಲ್ರಿಪ್ಪ ಇವಾಗ. ಒಂದು ಶಿವ ಮತ್ತು ಇನ್ನೊಂದು ಶಕ್ತಿ. ಹಾ ಹಾ ಹಿಂಗ 2 ವಿಷಯವನ್ನ ಇಟ್ಟಾಗ ನಮ್ಮ ಲಮಾನಟ್ಟಿ ಮಹಾರಾಜರು ಏನ್ ಮಾಡಿದ್ರಿಪ್ಪ ಗುರುಜಿ? ಈಗ ನಮ್ಮ ಪಾಳೆ ಅದ, ನಾವು ಒಂದು ಪಾಲ ಹಿಡ್ಕೋತೀವಿ ಅಂತ ಹೇಳಿ ಅವ್ರ ಪರಮಾತ್ಮನ ಪಾಲ ಸಮಯ ಬಾಳ ಆಗ್ತದೆ ತಿಳ್ಕೊಂಡು ತಮ್ಮ ಕೆಲಸನ ಮಾಡ್ಯಾರ. ತಾಯಿ ತಂದಿ ಒಂದ ಸ್ವರೂಪದೊಳಗ ನೀವು ಪಾಲ ಮಾಡಿ ಇಟ್ರಿಪ್ಪ ಅಂತಂದ್ರ ಹಾ ಹಾ ಆ ಪಾಲ ಹಿಡಿದ ಅವ್ರ ಕರ್ತವ್ಯದ ಅದು ಪರಮಾತ್ಮನ ಪಾಲ ಅವ್ರು ಹಿಡ್ದಾರ. ಹಾ ಹಾ ಇನ್ನು ನಮಗ ಆಯಿ ಪಾಲ್ ಬಂದೈತಿ ಈ ಕಡೆ. ಹೌದಲ್ರಿ, ಶುಕ್ರವಾರ ಆಯಿ ಬಂದಾಳ ಅಂದ್ರೆ ಇದ್ರ ಸುದ್ದಿ ಬೇರೆ ಅದ. ಹಾ ಹಾ ಈ ಕಡೆ ಆಯಿ ಪಾಲ್ ನಮಗ್ ಬಂದದ. ಹೌದಾ? ಒಂದು ಸ್ವಲ್ಪ ಏನ್ ಮಾಡ್ಬೇಕಾಗಿದ್ರಿಪ್ಪ? ಇಲ್ಲಿ ಮುದ್ದಾಪುರ ಗ್ರಾಮದೊಳಗ ಕೂಡಿರ್ತಕ್ಕಂತ ನನ್ನ ತಾಯಂದಿರಲ್ಲ ಆಗ್ಲಿ, ಹಾ ಹಾ ನನ್ನ ಅಣ್ಣ ತಮ್ಮಂದಿರಲ್ಲಾಗ್ಲಿ, ಹೌದಾ, ನನ್ನ ಗುರು ಸ್ವರೂಪಿಗಳಲ್ಲಿ ಆಗಲಿ ಮತ್ತು ಗುರುಬಂಧುಗಳಲ್ಲಿ ಆಗಲಿ ಒಂದು ವಿನಂತಿ. ಏನ್ರಿಪ್ಪ ಅದು? ಬೆಳಗಿನ 6 ಗಂಟೆವರೆಗೆ ಇದೊಂದು ಪಾತ್ರ ಬಂದದ ನಮಗ. ಏನ್ರಿಪ್ಪ ಇವತ್ತು ನಮಗ್ ಪಾಲ್ ಯಾವ್ದು ಬಂದದ? ಶಕ್ತಿ. ಶಕ್ತಿ ಪಾತ್ರ ಬಂದದ. ಹೆಣ್ಣು ಅಂತ ಆ ಪಾತ್ರಕ್ಕೆ ತಕ್ಕಂತೆ ನಾವು ಮಾತಾಡ್ಬೇಕಾಗ್ತದೆ. ಹೌದಲ್ರಿ ಸರ? ಅವರಿಗೆ ಪರಮಾತ್ಮನ ಪಾತ್ರ ಬಂದದ, ಆ ಪಾತ್ರಕ್ಕೆ ತಕ್ಕಂತೆ ಅವರ ಮಾತಾಡ್ಬೇಕಾಗ್ಯದ. ಹೌದಲ್ರಿ ಸರ? ಈ ನನ್ನ ಒಂದು ಶಕ್ತಿ ಪಾತ್ರದಲ್ಲಿ ಏನಾದ್ರೂ ಶಿವನಿಗೆ ವ್ಯತ್ಯಾಸ ಮಾಡಿ ನಾವು ಮಾತಾಡಿದ್ರು ಸಹಿತ ಬೆಳಗಿನ 6 ಗಂಟೆವರೆಗೆ ಇದು ಶಕ್ತಿ ಪಾತ್ರ ಅಂತ ತಾವು ಭಾವಿಸ್ಬೇಕು. ಹೌದಾ? ಇವತ್ತಿನ ದಿವಸ ಕೂಡಿರ್ತಕ್ಕಂತ ಹಾ ಹಾ ಗುರು ಹಿರಿಯರಲ್ಲಿ ಆ ಮಹಾರಾಜರು ಹೇಳಿದ್ರು, ಇವತ್ತು ಪರಮಾತ್ಮನ ಪಾತ್ರವೇ ನನಗಿರ್ಲಿ ಪಾಲ ಹಿಡ್ಕೊಂಡ್ರು. ಅವರು ಹಿಡ್ದಾರಲ್ರಿ ಸರ? ಆ ವಿಷಯ ಅವರೇನು ವಿಶ್ಲೇಷಣೆ ಮಾಡ್ಲಿಲ್ಲ, ಸುಮ್ ಪಾಲ ಹಿಡಿದು ಬಿಟ್ಟಾರ ಅವ್ರು. ಹೌದಾ? ಈಗ ಶಕ್ತಿ ಪಾಲ ನಮಗ ಬಂದದಪ್ಪ ಅಂತಂದ್ರ ಏನ್ ಮಾಡ್ಬೇಕತ್ತೀರಿ? ಆ ಶಕ್ತಿಯ ಒಂದು ವಿಷಯವನ್ನು ನಾವು ಮಾತಾಡ್ಬೇಕಾಗ್ತದೆ. ಹೌದಲ್ರಿ ಸರ? ಮಹಾರಾಜರು ಹಿಡ್ದಾರ ಪರಮಾತ್ಮನ ಪಾಲ ನನಗಿರ್ಲಿ ಅಂತ ಹೇಳ್ಯಾರಲ್ಲ. ಹಾ ಹಾ ಯಾರು ಗದ್ಲ ಮಾಡ್ಬೇಡ್ರಿ, ಸುಮ್ಕೊಂಡ್ರಿ, ವಿಷಯ ಹಾಳಾಗ್ತದ. ಪಾಲ ಗಂಡಕ್ಕಿಟ್ರಿ, ಬಾಳ ಚಂದ ವಿಷಯ ಪಾಲ ಇಟ್ರಿ, ಇದ್ರೊಳಗೆ ಬಾಳ ಮರ್ಮದ. ಹೌದಾ? ತಿಳ್ಕೊಂಡ್ರ ತಮಗೆಲ್ಲರಿಗೂ ತಿಳಿತದ. ಹೌದ್. ನಮ್ಮ ಮಹಾರಾಜರು ಹೇಳಿದ್ರು, ಇವತ್ತು ನನಗೆ ಪರಮಾತ್ಮನ ಪಾಲವೇ ಇರ್ಲಿ ಅಂತೇಳಿ ಹಿಡ್ಕೊಂಡಾರಲ್ರಿ ಗುರುಜಿಯವರ? ನಿಮ್ಮೆಲ್ಲರಿಗೂ ತಿಳಿಯುವಂಗ ಅವ್ರು ಪರಮಾತ್ಮನ ಪಾಲ ಹಿಡ್ದಾರ. ಹೌದಾ? ಪಾರ್ವತಿ ಅಥವಾ ಶಕ್ತಿ ಪಾತ್ರ ನನಗ್ ಬಂದದ, ಪಾಲ್ ನನಗ್ ಬಂದದ. ಹೌದು. ಮಹಾರಾಜರು ಏನು ಪರಮಾತ್ಮನ ಪಾಲ ಹಿಡ್ದಾರಲ್ಲ, ಹಾ ಹಾ ಆ ಪರಮಾತ್ಮ ನನ್ನ ಆದಿಶಕ್ತಿದಿಂದ ಹುಟ್ಟ್ಯಾನ. ಹೌದಾ? ಬೆತ್ ನೋಡ್ರಿ ಪಾಳೆ. ಮೊದಲ ಇದು ಮೂಲ ಪಾಯ. ಹೌದಾ? ಪರಮಾತ್ಮನ ಪಾಲ ಏನು ನಮ್ಮ ಲಮಾನಟ್ಟಿ ಮಹಾರಾಜರು ಹಿಡ್ದಾರಲ್ಲ,
ಹಾ ಹಾ ಆ ಪರಮಾತ್ಮ ಹಂಸಲತಾ ದೇವಿಯ ಗರ್ಭದಿಂದ ಪರಮಾತ್ಮನ ಜನನಾಗ್ಯದ. ಹಂಸಲತಾ ದೇವಿ ತಾಯಿ ಅದಲ್ಲ, ನಿನ್ನ ಪರಮಾತ್ಮ ಕೂಸಾಗಿ ಹುಟ್ಟಿ ಬಂದಾನ. ನಮ್ಮವ್ವ ದೊಡ್ಡಕ್ಕಿ ಎತ್ತ ನಂದಿಲ್ಲಿ ವಾದದ. ಇದು ಮೊದಲು ಪೀಠಿಕ. ಇದು ಹೌದಲ್ರಿ ಸರ, ಹಿಂಗ ನಾ ಹೇಳಂಗಿಲ್ಲ, ಪುರಾಣಗಳು ಹೇಳ್ತಾವ್ರಿ. ವೇದ ವ್ಯಾಸರು ಬರೆದಿರತಕ್ಕಂತ 18 ಮಹಾಪುರಾಣಗಳಲ್ಲಿ ಪದ್ಮ ಪುರಾಣ 1ನೇ ಭಾಗ ಹಿಂಗ ಹೇಳ್ತದ. ಹೌದಾ, ಹಂಸಲತಾ ದೇವಿಯ ಗರ್ಭದಿಂದ ಪರಮೇಶ್ವರನ ಜನನ ಅಂತೇಳಿ ಪದ್ಮ ಪುರಾಣದಾಗ ಹಿಂಗ ವೇದವ್ಯಾಸರು ಬರೆದಿಟ್ಟಾರ. ನಾ ಹೇಳುವಂತ ಮಾತಲ್ಲ. ಹಾ ಹಾ ಆ ನಿನ್ನ ಪರಮಾತ್ಮ ಹಂಸಲತಾ ದೇವಿಯ ಗರ್ಭದಿಂದ ಹುಟ್ಟ್ಯಾನ ಅಂತಂದ್ರ ನನ್ನವು ತಾಯಿ ಆದ್ಲು. ನಿನ್ನ ಪರಮಾತ್ಮ ತಾಯಿಗೆ ಮಗ ಆದ. ಹೌದಾ, ತಾಯಿ ದೊಡ್ಡವಳು ಇವತ್ತು ನಂದು ವಾದದ. ಹೌದಲ್ರಿ ಸರ, ಇವತ್ತಿನ ದಿವಸ ಮುದ್ದಾಪುರ ಗ್ರಾಮದೊಳಗ ದ್ಯಾಮವ್ವ ತಾಯಿ ಜಾತ್ರೆ ಅದ. ನಾಳೆ ಮುಂಜಾನೆ ಹೊತ್ತೇರಿದ್ರ ಹನುಮಂತ ದೇವರ ಜಾತ್ರೆ ಅದ. ಹೌದಾ, ಹನುಮಂತ ದೇವರು ಅಂಜನಾದೇವಿಯ ಗರ್ಭದಿಂದ ಹುಟ್ಟಿ ಬರ್ಬೇಕಾದ್ರ ತಾಯಿ ನನಗ ಮರ್ಯಾದೆ ಏನಾರೇ ಕೊಡುವ ತಂದಾಗ ಸೀರೆ ಶರ್ಗ ಹರಿದ ನುಂಗಿದಾಗ ಅದನ್ನೇ ಲಂಗೋಟಿ ಸುತ್ತಕೊಂಡ ಹನುಮಂತ ದೇವರು ಹೊರಗೆ ಬಂದಾನ. ಮಗನಿಗೆ ಮರ್ಯಾದೆ ಮಾಡಿದಂತ ನನ್ನ ತಾಯಿ ಅಂಜನಾದೇವಿ ಹೆಚ್ಚಿನಕ್ಕಿ. ಇದು ಎರಡನೇ ವಾದ. ಹಾ ಹಾ ಇದು ಎರಡನೇ ವಾದನಂದ. ಎರಡನೇದು ಮಾತ ಗಾತಾಗಬಾರ್ದು, ಮಾತ ಮಾಣಿಕ್ಯವಾಗಿರ್ಬೇಕು. ಹಾ ಹಾ ಬೆನ್ಯಾಗಿನ ಕೂದಲ ತೆಗದಂಗಿರ್ಬೇಕು. ಯಾವ ದೇವರಿಗೂ ನಿಂದೇದ ಮಾತಾಗಬಾರ್ದು. ಹೊಟ್ಟೆ ಆಗ್ಬಾರ್ದು ಬರ್ತಪ್ಪ. ಅಂಜನಾದೇವಿ ಗರ್ಭದೊಳಗ ಹನುಮಂತ ದೇವರು ಕೂತ ತಾಯಿ, ಹಾ ಹಾ ನಾ ಹಿಂಗೆ ಈ ಧರಣಿಗೆ ಬರುದಿಲ್ಲ, ನನಗೇನಾದ್ರೂ ಮರ್ಯಾದೆ ಕೊಡುವ ತಂದಾಗ ಅಂದಾಗ ಅಂಜನಾದೇವಿ ತಾಯಿ ಸೀರೆ ಸೆರಗವನ್ನ ಹರಿದ ನುಂಗಿದಾಗ ಅದೇ ಸೀರೆ ಸೆರಗವನ್ನ ಲಂಗೋಟಿ ಮಾಡಿ ಸುತ್ತಕೊಂಡು ಬಂದ ಅಂತೇಳಿ ಸ್ಪಷ್ಟ ರಾಮಾಯಣದೊಳಗೆ ಹಿಂಗ ಬಂದದ. ಹೌದಲ್ರಿ ಸರ, ಇದು ನಾ ಹೇಳುವಂತ ಮಾತಲ್ಲ, ವಾಲ್ಮೀಕಿ ಋಷಿಗಳು ಹೇಳಿರ್ತಕ್ಕಂತ ಮಾತ. ಹೌದಾ, ಹೊಟ್ಟಾಗಿನ ಹನುಮಂತ ದೇವರಿಗೆ ಮರ್ಯಾದೆ ತಾಯಿ ಕೊಟ್ಟಾಳಂದ್ರ ತಾಯಿ ದೊಡ್ಡವಳಂತ ನನ್ನ ವಾದದ ಇವತ್ತ. ಹೌದಲ್ರಿ ಸರ, ಇದು ಎರಡನೇದು. ಎರಡನೇದು ಈಗ ಹಾ ಅಂಬಾ ಭವಾನಿ ನಾ ನಿನ್ನ ಕೂಸ, ಕುಂತರು ನಿಂತರು ಸದಾ ನಿನ್ನ ದ್ಯಾಸ. ಹಾ ಹಾ ತುಂಬಿದ ಸಬದಾಗ ನಂಬಿ ಕರಿಯತ್ತಿನಿ ಕಂದಗ ಮಾಡವ ಪಾಸ. ಹೌದಲ್ರಿ ಸರ, ನವಲಿನ ಮೇಡೆ ಮಾಡಿ ಪ್ರವಾಸ, ಸರಸ್ವತಿ ಸರಿಗಮ್ಮ ನುಡಿಸುವೆ ಸೊಗಸ. ಹೌದಾ, ಆಪತ್ತ ತರಬೇಡ ಭಕ್ತಿಯಿಂದ ನಿನಗ ಮಾಡುವೆ ಉಪವಾಸ. ಹೌದು, ಇಲ್ಲಿ ಸಂಗೋಳಿ ರಾಯಣ್ಣನ ಆಶೀರ್ವಾದ ಮಾಡಿ ಖಡ್ಗ ಕೊಟ್ಟಕ್ಕಿ ಬೆಷ್ಟಮ್ಮ ತಾಯಿ. ಹೌದಾ, ರಾಯಣ್ಣ, ಎಲ್ಲಿವರೆಗೆ ನನ್ನ ಕೈಯಾಗಿನ ಖಡ್ಗ ನಿನ್ನ ಕೈ ಒಳಗೆ ಇರ್ತದೋ ಇರ್ತದೋ ಅಲ್ಲಿವರೆಗೆ ನಿನಗೆ ಮರ್ನಿಲ್ಲ ಮಗನ. ಹಾ ಹಾ ಈ ಖಡ್ಗ ನಿನ್ನ ಕೈಯಾಗಿಂದ ಯಾವಾಗ ತಪ್ಪಿ ಹೋಗ್ತದೋ ಅವಾಗ ನಿನಗೆ ಉಳಿಗಾಲಿಲ್ಲ ಅಂತೇಳಿ ಬೆಷ್ಟಮ್ಮ ಹೇಳ್ಯಾಳ. ಹೌದಾ, ಅಲ್ಲಿವರೆಗೆ ರಾಯಣ್ಣ ಹುಲಿಯಾಗಿ ಮೆರೆದಾನ. ಕೈಯಾಗಿನ ಖಡ್ಗ ಯಾವಾಗ ಹೋಯ್ತು ತಾಯಿ ಆಶೀರ್ವಾದ ಮಿಕ್ಕಿ ಹೋಯ್ತು. ರಾಯಣ್ಣ ದಡ ನೆಲಕ್ಕೆ ಬಿತ್ತು. ಬಿದ್ದದಲ್ರಿಪ್ಪ. ತಾಯಿಯ ಹೇಳಿರತಕ್ಕಂತ ಮಾತು ಎಲ್ಲಿವರೆಗೆ ಪಾಲಿಸ್ಯಾನ ಅಲ್ಲಿವರೆಗೆ ರಾಯಣ್ಣ ಕೀರ್ತಿ ಭೂಮಿ ಮೇಲೆ ಉಳಿತು. ಉಳ್ದದ ತಾಯಿ ಮ್ಯಾಗಿನ ಮಮಕಾರ ಬಿಟ್ಟು ಸೋದರ ಮಾವನ ಮ್ಯಾಗ ವಿಶ್ವಾಸ ಇಟ್ಟು ಮಾವನ ಕೈಯಾಗ ಖಡ್ಗ ಕೊಟ್ಟೇನು ನೀರಾಗ ಜಿಗದ ತನ್ನ ಪ್ರಾಣ ರಾಯಣ್ಣ ಕುತ್ತಿಗೆ ಹಗ್ಗ ಬತ್ತು. ಬಂದದಲ್ರಿಪ್ಪ. ತಾಯಿನ ನಂಬಿ ಕೆಟ್ಟವ್ರು ಈ ಭೂಮಿ ಮೇಲೆ ಯಾರ್ಯಾರು ಇಲ್ಲ. ಯಾರು ಇಲ್ಲ. ಎಲ್ಲಿವರೆಗೆ ರಾಯಣ್ಣ ಜೋಪಾನ ಮಾಡಿದ್ಲು ಬೆಷ್ಟಮ್ಮ ಕಕ್ಕೇರಿ ಬೆಷ್ಟಮ್ಮ ಅಂದ್ರ ಹಾ ಹಾ ಈ ನನ್ನ ಕೈಯಾಗಿನ ಖಡ್ಗ ನಿನ್ನ ಕೈಯಾಗಿರುವವರೆಗೆ ಇರುವರೆಗೆ ಯಾರು ಬಂದ್ರು ನಿನಗೆ ಮರಣ ಆಗುದಿಲ್ಲ ನನ್ನ ಮಗನೇ. ಹಾ ಹಾ ಈ ಖಡ್ಗ ನಿನ್ನ ಕೈಯಾಗಿಂದ ಯಾವಾಗ ತಪ್ಪಿ ಹೋಗ್ತದ ಅವಾಗ ನಿನಗೆ ಉಳಿಗಾಲಿಲ್ಲ ತಾಯಿ ಹೇಳಿದ್ಲು. ಅದನ್ನು ಉಳಿಸ್ಕೊಳ್ಳೋದು ರಾಯಣ್ಣಗ ಆಗಲಿಲ್ಲ. ಮಾವನ ಮ್ಯಾಲ ಪ್ರೇಮ ಇಟ್ಟ, ಮಾವನ ಕೈಯಾಗ ಖಡ್ಗ ಕೊಟ್ಟ. ಹೌದಾ, ರಾಯಣ್ಣಗ ಮರಣ ಬಂತು. ಬಂದದಲ್ರಿಪ್ಪ. ಒಂದು ಎಕ್ಕಾಶ್ಚಿತ್ತ ಕುರಿ ಕಾಯುವಂತ ವ್ಯಕ್ತಿ ಹಾ ಹಾ ಕಾಳಿಕಾದೇವಿ ನಾಲಿಗೆ ಮ್ಯಾಲ ತ್ರಿಶೂಲದ ತುದಿಯಿಂದ ಓಂ ಎಂಬ ಅಕ್ಷರ ಬರೆದ ಹಾ ಹಾ ಕಾಳಿದಾಸ ಎಂಬ ಮಹಾ ಪಂಡಿತ ಆಗಿ ಹೋದ ಒಂದು ಕಾಳಿಕಾದೇವಿ ಆಶೀರ್ವಾದದಿಂದ. ಹೌದಲ್ರಿ ಸರ, ಇದು ನನ್ನ ತಾಯಿ ಮಾಡಿರ್ತಕ್ಕಂತ ಕೀರ್ತಿ. ಹಾ ಹಾ ಮಹಾರಾಷ್ಟ್ರ ರಾಜ್ಯದೊಳಗ ಶಿವಾಜಿ ಮಹಾರಾಜ ಅಂತ ಕೀರ್ತಿ ಸಾರ್ತದ. ಹಾ ಹಾ ಅಂತ ಶಿವಾಜಿ ಮಹಾರಾಜನ ಕೀರ್ತಿ ಉಳಿಬೇಕಾದ್ರ ಯಾರ ಕಾರಣ್ರಿಪ್ಪ? ದಿನನಿತ್ಯದಲ್ಲಿ ತುಳಜಾಪುರದ ಅಂಬಾಭವಾನಿ ಮಾತಾಡುತ್ತಿದ್ಲು. ಯಾರು ಕೂಡ? ಶಿವಾಜಿ ಮಹಾರಾಜರ ಜೋಡಿರಿ. ಇಟ್ಟೆ ಅಲ್ಲದೆ ತನ್ನ ಕೈಯಾಗಿನ ಖಡ್ಗ ಶಿವಾಜಿ ಮಹಾರಾಜಗೆ ಕೊಟ್ಟಾಳ. ಹೌದಾ, ಹಿಂಗ ಸಂಗೋಳಿ ರಾಯಣ್ಣ, ಕಾಳಿದಾಸ, ಶಿವಾಜಿ ಮಹಾರಾಜ ಇಂತಿಂತವ್ರೆಲ್ಲ ಬೆಳಿಬೇಕಾದ್ರ ಹಿಂದ
ತಾಯಿ ಆಶೀರ್ವಾದದ. ಸೂತ್ರಧಾರಿ ನಮ್ಮವ್ವ ಅದಾಳ, ಮುಂದ ಪಾತ್ರ ಇವ್ರದಾಗ್ಯದ. ಹೌದಲ್ರಿ ಸರ. ಮುಂದ ಪಾತ್ರ ಇವ್ರದಾಗ್ಯದ. ಪಾತ್ರ ಇವ್ರದು, ಸೂತ್ರಧಾರಿ ತಾಯಿ. ಹಾ, ಹೌದಲ್ರಿ ಸರ. ಎಲ್ಲಿವರೆಗೆ ಮ್ಯಾಗ ಪಾತ್ರ ಅನ್ನುವಂತ ಗಾಳಿಪಟ ಹಾರಾಡ್ತಿರ್ತದೋ ಅಲ್ಲಿ ಬಡ್ಡ್ಯಾಗ ಇದಕ್ಕ ಬಾಲೋಂಗಾಶಿ ಅನ್ನುವಂತದ ಹಚ್ಚಿರ್ತಾರ. ಗಾಳಿಪಟ ನಮ್ಮ ಅವ್ವದಾಳ. ಹೌದ್. ಇಲ್ಲಿ ನಂದು ಏನಪ್ಪಾ ಅಂತಂದ್ರೆ ನಿಮ್ಮ ಪರಮಾತ್ಮ ಹಂಸಲತಾ ದೇವಿ ಗರ್ಭದಿಂದ ಹುಟ್ಟ್ಯಾನ ಅಂತೇಳಿ ನನ್ನ ವಾದದ. ಹೌದಾ. ಅಂಜನಾದೇವಿಗೆ ಮರ್ಯಾದೆ, ಅಂಜನಾದೇವಿ ಮಗನಿಗೆ ಮರ್ಯಾದೆ ಕೊಟ್ಟು ಈ ಧರಣಿಗೆ ತಂದು ಬಿಟ್ಟಾಳತ್ತ ನನ್ನ ವಾದದ. ಹೌದು. ಮುಂದಿನ ಪಾಲಕ್ಕೆ ಇದನ್ನ ಅನುಸರಿಸಿ ನೀವೇನು ಮಾತಾಡ್ತೀರಿ ನಿಮ್ಮ ಅಪ್ಪನ ಪಾಲ ಹಿಡಿದು ಮಾತಾಡ್ರಿ. ಮಾತಾಡ್ರಿ. ನಂದೇನು ತಕರಾರಿಲ್ಲ. ಇಲ್ಲ. ನಿಮ್ಮ ಅಪ್ಪನ ನೀವು ಬೆಳೆಸ್ರಿ, ನಮ್ಮ ಅವ್ವಂದ ನನಗೆ ಎಟ್ಟ ನೆಲಕೆದ. ನನ್ನ ತಾಯಂದ್ರ ಆಶೀರ್ವಾದ ಇರುವವರೆಗೆ ಹಾ ಹಾ. ಇಲ್ಲಿ ಸಾಧಾರಣ 100 ಜನ ಅಣ್ಣ ಮಂದಿರಬಹುದು. ಇವರೆಲ್ಲ ಪರಮಾತ್ಮನ ಪಾರ್ಟಿ. 4 ಮಂದಿ ನನ್ನ ತಾಯಿಗಳು ಇರ್ಲಿ, ಅವ್ರ ಸದಾ ಆದಿಶಕ್ತಿ ಪಾರ್ಟಿ, ಅವ್ರನ್ನ ನನ್ನ ಪಾರ್ಟಿ ತಿಳ್ಕೊಂಡು ಹೊತ್ತು ಹೊಂಡುವರೆಗೆ ಹಿಂಗೆ ಕುಲು ನಕ್ಕೋತ ನನ್ನ ತಾಯಂದಿರು ಅಣ್ಣ ತಮ್ಮಂದಿರು ಈ ವಿಷಯ ಆಲಿಸ್ಬೇಕಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ, ಹೇಳುತ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವ ರೀತಿಯಾಗಿ ಹುಟ್ಟಿ ಬಂದ ಹಾ. ಅಣತಕ್ಕಂತಾದ 5 ನುಡಿ ಕ್ಯಾಲಿ ಹಾಡಿ ಹಾಡಿ ಮಹಾರಾಜರಿಗೆ ಚಾನ್ಸ್ ಹೋಗ್ತದ. ಅವ್ರ ಪರಮಾತ್ಮ ಅಂದ ಬೋಳ್ಯಾ ಶಂಕರಂದ ಸಮಶಾನದಾಗ ಬೂದಿ ಬಡಕ ಸನ್ಯಾಸಿದ ಏನು ಬೆಳೆಸ್ತಾರ ನೋಡುನು. ನೋಡುನು. ಬರ್ಲಿ ಹಿಂಗ ಅವ್ರ ಪಾಲ, ಹಿಂಗ ನಮ್ಮ ಆಯಿ ಪಾಲ ಬರ್ಲಿ. ಇವ ನೀವು 4 ಮಂದಿ ಇರ್ರಿ, ಖರೆ ಮಗನ ಮೇಲೆ ಒಂದು ಮಮಕಾರ ಇರಲಿ. ನಿಮ್ದು ಹೊತ್ತೇರುವರೆಗೆ ಯಾರು ಮಕ್ಕೋಬೇಡ್ರಿವ. ನಿಮಗೊಂದು ನಮ್ಮ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಶರಣಾರ್ಥದ ಅನ್ನುವಂತ ಮಾತನ್ನ ಹೇಳಿ ಗುರು ಹಿರಿಯರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹಲೋ.